गुड मॉर्निंग चिल्ड्रन। आज मैं आपका किया गया पाठ मेरा देश मेरी माँ, इस पाठ के प्रश्नोत्तर के बारे में आपसे डिस्कस करना चाहूँगी। पहला यहाँ पर आता है शब्दार्थ। आपको शब्दार्थ समझने होंगे बच्चों। हमला, इसका अर्थ होता है आक्रमण। आक्रमण का मतलब आक्रमण ಮಾಡೋದು, कन्नड़ में भी आप ऐसे ही बोलते हो। चौंका देना, चकित करना। विस्मित करना, चकित करना, विस्मित करना दोनों एक ही है। ओके, आश्चर्य होना। ममत्व, ममता। रूंध जाना, गदगद होना, दुखित होना। अभेद्य, जिसका तोड़ा न जाए, ಯಾವುದನ್ನ ನಾವು ಭೇದಿಸ್ಲಿಕ್ಕೆ ಆಗೋದಿಲ್ವೋ ಅದಕ್ಕೆ ನಾವೇನಂತ ಕರಿತೀವಿ, ಅಭೇದ್ಯ ಅಂತ ಕರಿತೀವಿ। जूझना, लड़ना, मतलब फाइट करना, उससे लड़ना। दायित्व, जिम्मेदारी। मौत, मरण। संभालना, भार ऊपर लेना, ಅಂದರೆ ಸಂಭಾಳಿಸೋದು ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ। ಸಂಕಟ್ ಸೆ ಬಚ್ನಾ, ಹೀಗೂ ಕೂಡ ಇದನ್ನು ಹೇಳ್ಬೋದು। ದಿಲ್ ದಹಲಾನ, ಭಯಭೀತ್ ಕರ್ನ, ಭಯಭೀತ ಆಗೋದು। ಇಂತಜಾರ್, ಪ್ರತೀಕ್ಷಾ, ವೇಟ್ ಮಾಡೋದು ಅಥವಾ ರಾಹ ದೇಖ್ನಾ। ಧ್ವಸ್ತ್ ಕರ್ನ ಮತ್ಲಬ್ ನಾಶ್ ಕರ್ನ, ನಾಶ ಮಾಡೋದು ಅಂತ ಹೇಳಿ ಆಗುತ್ತೆ। ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಏಕ್ वाक्य में उत्तर लिखिए। इन प्रश्नों को हम देखेंगे। भारत पर दुश्मनों ने कब आक्रमण किया? भारत पर दुश्मनों ने 1965 में आक्रमण किया ಅಥವಾ 1965 ಅಂತ ನಾವಿಲ್ಲಿ ಹೇಳ್ತೀವಿ। ಭಾರತದ ಮೇಲೆ ದುಶ್ಮನ್ ಅಂದರೆ ಯಾರು, ವೈರಿಗಳು 1965ರಲ್ಲಿ ಆಕ್ರಮಣ ಮಾಡಿದ್ರು ಅಂತ ಇದರ ಅರ್ಥ ಆಗುತ್ತೆ। ಮೇಜರ್ ಕೋ ತುರಂತ್ ಕಿಸ್ಕಾ ಸ್ಮರಣ ಹೋ ಆಯಾ, ಮೇಜರ್ ಅವರಿಗೆ ತಕ್ಷಣ ಯಾರ ನೆನಪಾಯಿತು ಅಂತ ಕೇಳ್ತಾ ಇದ್ದಾರೆ ಕ್ವಶನ್ನು। ಮೇಜರ್ ಕೋ ತುರಂತ್ ಮಾತೃಭೂಮಿ ಕಾ ಸ್ಮರಣ ಹೋ ಆಯಾ, ಮೇಜರ್ ಅವರಿಗೆ ತುರಂತ್ ಅಂದ್ರೆ ತಕ್ಷಣಕ್ಕೆ ಮಾತೃಭೂಮಿಯ ನೆನಪಾಯಿತು ಅಂತ ಹೇಳಿ ಇಲ್ಲಿ ಅರ್ಥ ಆಗುತ್ತೆ। ಭಾರತೀಯ ಸೇನಾ ಕೆ ಲಿಯೆ ಕಿಸ್ ನಹರ್ ಕಾ ಕ್ಷೇತ್ರ ಚುನೌತಿ ಕಿ ದೀವಾರ್ ಬನಾ ಖಡಾ ಥಾ, ಅಂದ್ರೆ ಭಾರತೀಯ ಸೇನೆಗೋಸ್ಕರ ಯಾವ ಒಂದು ನಹರ್ ಅಂದ್ರೇನು, ಕೆನಾಲ್ ಅದು ಯಾವುದು ಒಂದು ಎಚ್ಚರಿಕೆಯ ಗೋಡೆಯಾಗಿ ನಿಂತಿತ್ತು ಅಂತ ಕೇಳಿರುವಂತಹದ್ದು। ಭಾರತೀಯ ಸೇನಾ ಕೆ ಲಿಯೆ ಇಚೋಗಿಲ್ ನಹರ್ ಕಾ ಕ್ಷೇತ್ರ ಚುನೌತಿ ಕಿ ದೀವಾರ್ ಬನಾ ಖಡಾ ಥಾ, ಭಾರತೀಯ ಸೇನೆಗೆ ಇಚ್ಚೋಗಿಲ್ನ ಒಂದು ಕೆನಾಲ್ ಏನಾಗಿತ್ತು, ಆ ಒಂದು ಪ್ರದೇಶ, ಕ್ಷೇತ್ರ ಅಂದ್ರೆ ಏನಾಗುತ್ತೆ ಇಲ್ಲಿ ಪ್ರದೇಶ, ಎಚ್ಚರಿಕೆಯ ಒಂದು ಗೋಡೆಯಾಗಿ ನಿಂತಿತ್ತು ಅಂತ ಹೇಳುವಂತಹದ್ದು। ಫೋರ್ತ್ ಕ್ವಶನ್ ಬಂದ್ಬಿಟ್ಟು, ಇಚ್ಚೋಗಿಲ್ ನಹರ್ ಕೋ ತೋಡ್ನೆ ಕೆ ಲಿಯೆ ಕೌನ್ ತಯಾರ್ ಥೇ, ಇಚ್ಚೋಗಿಲ್ ನಹರನ್ನ ಒಡೆಯೋಕ್ಕೋಸ್ಕರ, ಅದನ್ನು ಮುರಿಯೋಕ್ಕೋಸ್ಕರ ಯಾರು ರೆಡಿಯಾಗಿದ್ರು ಅಂತ ಕೇಳ್ತಾ ಇದ್ದಾರೆ। ಇಚ್ಚೋಗಿಲ್ ನಹರ್ ಕೋ ತೋಡ್ನೆ ಕೆ ಲಿಯೆ ಭಾರತೀಯ ಸೇನಾ ತಯಾರ್ ಥಿ, ನಮ್ಮ ಭಾರತದ ಸೇನೆ ತಯಾರಾಗಿತ್ತು। ಮೇಜರ್ ನೆ ಕಿಸ್ಕಿ ಪರವಾಹ ನಹಿ ಕರ್ತೆ ಹುಯೆ ಮೋರ್ಚಾ ಸಂಭಾಲ, ಯಾವುದರ ಒಂದು ಯೋಚನೆ ಮಾಡದೇನೆ ಈ ಒಂದು ಮೋರ್ಚಾನ ಸಂಭಾಳಿಸಿದ್ರು ಅಂತ ಕೇಳ್ತಾ ಇದ್ದಾರೆ। ಮೇಜರ್ ನೆ ಮೌತ್ ಕಿ ಪರವಾಹ ನಹಿ ಕರ್ತೆ ಹುಯೆ ಮೋರ್ಚಾ ಸಂಭಾಲ, ಮೇಜರ್ ಅವರು ತಮ್ಮ ಸಾವಿನ ಯೋಚನೆ ಮಾಡದೇನೆ ಈ ಒಂದು ಮೋರ್ಚಾ ಅಂದ್ರೆ ಸೇನೆಯನ್ನ ಸಂಭಾಳಿಸಿದ್ರು ಅಂತ ಅರ್ಥ ಆಗುತ್ತೆ। ಮೇಜರ್ ನೆ ಅಧಿಕಾರಿಯೋ ಸೆ ಕ್ಯಾ ಕಹಾ, ಮೇಜರ್ ಅವರು ಅಧಿಕಾರಿಗಳಿಗೆ ಏನು ಹೇಳಿದ್ರು। मेजर ने अधिकारियों से कहा कि हाँ है, मेरी माँ तक संदेश पहुँचा देना, तुम्हारा बेटे ने गोलियां सीने पर ही खाई है, पीठ पर नहीं, ಅಂದರೆ ಮೇಜರ್ ಅವರ ಅಧಿಕಾರಿಗಳು ಏನು ಹೇಳ್ತಾರೆ ಮಕ್ಕಳೇ ಇಲ್ಲಿ, ಹೌದು ನನ್ನದೊಂದು ಅಂತಿಮ ಇಚ್ಛೆ ಇದೆ, ಅದೇನಂತ ಹೇಳಿದ್ರೆ ನನ್ನ ತಾಯಿಯ ತನಕ ಈ ಒಂದು ಸಂದೇಶವನ್ನು ತಲುಪಿಸ್ರಿ। ಆ ಸಂದೇಶ ಏನಾಗಿತ್ತಂದರೆ, ನಿನ್ನ ಮಗ ಗೋಲಿಗಳನ್ನು ಎದೆಯಲ್ಲೇ ತಗೊಂಡಿದ್ದಾನೆ ಹೊರತು ಬೆನ್ನನ್ನು ತೋರಿಸಿಲ್ಲ ಅಂತ ನೀವು ಹೇಳ್ರಿ ಅಂತ ಹೇಳುವಂಥದ್ದು ಮಕ್ಕಳೇ। ನೆಕ್ಸ್ಟ್ ಬಂದ್ಬಿಟ್ಟು 7th ಕ್ವೆಶ್ಚನ್, ಮೇಜರ್ ಆಶಾರಾಮ್ ತ್ಯಾಗಿ ನೆ ಮಾತೃಭೂಮಿ ಕಿ ರಕ್ಷಾ ಮೇ ಕಿಸ್ಕಿ ಬಾಜಿ ಲಗಾ ದಿ ಅಂತ ಕೇಳ್ತಾ ಇದ್ದಾರೆ। ಅಂದರೆ ಮೇಜರ್ ಆಶಾರಾಮ್ ತ್ಯಾಗಿಯವರು ಮಾತೃಭೂಮಿಯ ರಕ್ಷಣೆಗೋಸ್ಕರ ಯಾವುದರ ಒಂದು ಬಾಜಿ ಲಗಾನ ಅಂತಂದ್ರೇನು, ಏನು ಒಂದು ಚಾಲೆಂಜನ್ನು ಅವರು ಹಾಕಿದ್ರು ಅಂತ ಹೇಳಿ। ಮೇಜರ್ ಆಶಾರಾಮ್ ತ್ಯಾಗಿನೇ ಮಾತೃಭೂಮಿ ಕಿ ರಕ್ಷಾ ಮೇ ಪ್ರಾಣೋಂ ಕಿ ಬಾಜಿ ಲಗಾದಿ, ತಮ್ಮ ಪ್ರಾಣವನ್ನೇ ಅಲ್ಲಿ ಅವರು ಪಣವಾಗಿಟ್ರು ಅಂತ ಹೇಳುವಂಥದ್ದು। ಮೇಜರ್ ಆಶಾರಾಮ್ ತ್ಯಾಗಿ ನೆ ಕಿಸೆ ದಿಯೇ ಹುಯೇ ವಚನೋಂ ಕಾ ಪಾಲನ್ ಕಿಯಾ,
ಆಶಾರಾಮ್ ತ್ಯಾಗಿ ಅವರು ಯಾರಿಗೆ ಕೊಟ್ಟಂಥ ವಚನವನ್ನು ಪಾಲನೆ ಮಾಡಿದ್ರು? ಮೇಜರ್ ಆಶಾರಾಮ್ ತ್ಯಾಗಿನೇ ಮಾ ಕೋ ದಿಯೇ ಹುಯೇ ವಚನ್, ಅಮ್ಮನಿಗೆ ಕೊಟ್ಟಂಥ ವಚನ ಅಂದ್ರೇನು? ಅಪಿ ಪ್ರಮಾಣ, ಅದರ ಪಾಲನೆಯನ್ನ ಮಾಡಿದ್ರು ಅಂತ ಹೇಳಿ ಇಲ್ಲಿ ಆಗತ್ತೆ. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರ, 2-3 ವಾಕ್ಯೋं में उत्तर लिखिए. फर्स्ट क्वेश्चन ಬಂದ್ಬಿಟ್ಟು सैनिकों को तुरंत वापस आने का आदेश अचानक क्यों दिया गया? ಅಂದರೆ ಸೈನಿಕರಿಗೆ ತಕ್ಷಣ ವಾಪಸ್ ಬಂದ್ಬಿಡ್ರಿ ಅಂತ ಹೇಳುವಂಥ ಆರ್ಡರನ್ನು ಯಾಕೆ ಕೊಡಲಾಯಿತು ಅಂತ ಕೇಳ್ತಾ ಇದ್ದಾರೆ. सन 1965 की एक शाम सभी और शांति का वातावरण था. इसी समय दुश्मनों ने भारत पर आक्रमण किए. इस कारण छुट्टियां बिताने गए सैनिकों को तुरंत वापस आने का आदेश दिया गया. ಅಂದರೆ 1965ರ ಒಂದು ಸಂಜೆ ಎಲ್ಲ ಕಡೆ ಶಾಂತಿಯ ವಾತಾವರಣ ಇತ್ತು, ಆದರೆ ಇಂಥ ಸಮಯದಲ್ಲಿ ಶತ್ರುಗಳು ಭಾರತದ ಮೇಲೆ ಆಕ್ರಮಣ ಮಾಡ್ತಾರೆ. ಈ ಒಂದು ಕಾರಣದಿಂದ ರಜೆಯನ್ನು ಕಳೀಲಿಕ್ಕೆ ಹೋದಂಥ ಸೈನಿಕರಿಗೆ ತಕ್ಷಣನೇ ನೀವು ವಾಪಸ್ ಬರಬೇಕು ಅಂತ ಹೇಳಿ ಒಂದು ಆರ್ಡರನ್ನು ಕೊಡಲಾಗತ್ತೆ. 2ನೇ ಕ್ವಶನ್ ಬಂದ್ಬಿಟ್ಟು युद्ध भूमि जाने से पहले मेजर ने जब माँ को प्रणाम किया तब दोनों की स्थिति कैसी थी? ಅಂದರೆ ಯುದ್ಧ ಭೂಮಿ ಹೋಗೋಕ್ಕಿಂತ ಮುಂಚೆ ಯಾವಾಗ ಅಮ್ಮನಿಗೆ ಅವರು ನಮಸ್ಕಾರ ಮಾಡ್ತಾರೋ ಆವಾಗ ಅವರ ಇಬ್ಬರದು ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. माँ का ममत्व यहाँ पर जाग उठता है. जब मेजर अपनी माँ को प्रणाम करते हैं तब माँ का ममत्व यहाँ पर जाग उठता है. ಅಮ್ಮನ ಒಂದು ಮಮತೆ ಇಲ್ಲಿ ಎಚ್ಚೆತ್ಕೊಳ್ಳುತ್ತೆ. ಆಂಖೋ ಮೇ ಆಂಸು ಭರ್ ಗಯೆ, ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಉನ್ಹೋನೆ ಮೇಜರ್ ಕೋ ಸೀನೆ ಸೆ ಲಗಾ ಲಿ, ಮತ್ತು ಮೇಜರ್ ಅವರನ್ನ ಮಗನನ್ನ ಅವರು ಗಟ್ಟಿಯಾಗಿ ತಪ್ಕೊಳ್ತಾರೆ. ಮೇಜರ್ ಕಾ ಗಲಾಬಿ ರೂಂದ್ ಹೋ ಗಯಾ, ಅವರ ಒಂದು ಗಂಟಲು ಕೂಡ, ಅವರ ಒಂದು ಧ್ವನಿ ಕೂಡ ಇಲ್ಲಿ ದುಃಖಿತ ಆಯಿತು ಅಂತ ಹೇಳುವಂಥದ್ದು ಮಕ್ಕಳೇ. नेक्स्ट क्वेश्चन ಬಂದು थर्ड वन, युद्ध भूमि को जाते हुए पुत्र के सिर पर हाथ रखकर माँ ने क्या आशीर्वाद दिए? ಯುದ್ಧ ಭೂಮಿಗೆ ಹೋಗುವಂತ ಮಗನ ತಲೆಯ ಮೇಲೆ ಕೈ ಇಟ್ಟು ಅಮ್ಮ ಏನಂತ ಆಶೀರ್ವಾದ ಮಾಡ್ತಾರೆ ಅಂತ ಕೇಳಿದಾಗ, युद्ध भूमि को जाते हुए मेजर को माँ आशीर्वाद देते हुए कहा कि, ಆಶೀರ್ವಾದ ಕೊಡ್ತಾ ಅವ್ರು ಏನು ಹೇಳ್ತಾರೆ ಅಂದರೆ, ಭಾರತೀಯ ಪರಂಪರಾ ಸೇನೆ ಪರ್ ಗೋಲಿ ಖಾನೆ ಕಿ ಹೇ ಪೀಠ್ ಪರ್ ನಹಿ, ನಮ್ಮ ಭಾರತೀಯ ಪರಂಪರೆ ಗುಂಡುಗಳನ್ನು ಎದೆಗೆ ತಿನ್ನುವುದಾಗಿದೆ ಹೊರತು ಬೆನ್ನನ್ನು ತೋರಿಸಬಾರ್ದು, ಬೆನ್ನಿಗೆ ತಿನ್ನಬಾರ್ದು ಅಂತ ಹೇಳಿ ಆಗಿತ್ತು. ಅಮೃತ್ಸರ್ ಕೆ ಅಸ್ಪತಾಲ್ ಮೇ ಮೇಜರ್ ಕೆ ಅಂತಿಮ ಶಬ್ದ ಕ್ಯಾ ಥೇ? ಅಮೃತ್ಸರ್ ಇರುವಂಥ ಹಾಸ್ಪಿಟ್ಲಲ್ಲಿ ಮೇಜರ್ ಅವರ ಕೊನೆಯ ಶಬ್ದಗಳು ಏನಾಗಿದ್ವು? ಮೇಜರ್ನೇ ಅಪ್ನೆ ಅಂತಿಮ ಇಚ್ಛಾ ಪ್ರಕಟ್ ಕಿ, ಅವರು ತಮ್ಮ ಕೊನೆ ಇಚ್ಛೆಯನ್ನು ಅಲ್ಲಿ ಪ್ರಕಟಗೊಳಿಸ್ತಾರೆ. ಮೇರಿ ಮಾँ तक यह संदेश पहुंचा देना कि तुम्हारे बेटे ने गोलियां सीने पर ही खाई है, पीठ पर नहीं. नेक्स्ट ಬಂದ್ಬಿಟ್ಟು 5th क्वेश्चन, मेजर आत्माराम त्यागी की युद्ध कुशलता के बारे में आप क्या जानते हैं? अपने शब्दों में लिखिए. ಇಲ್ಲಿ ಮೇಜರ್ ಆಶಾರಾಮ್ ತ್ಯಾಗಿ ಅವರು ಅವರ ಒಂದು ಯುದ್ಧ ಕುಶಲತೆ ಅದ್ರ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಾ, ನಿಮ್ಮ ಶಬ್ದಗಳಲ್ಲಿ ಹೇಳ್ರಿ ಅಂತ ಹೇಳಿದ್ದಾರೆ. ಆದರೆ ನಾನೇ ಇಲ್ಲಿ ಉತ್ತರ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನೀವೇ ಇದಕ್ಕೆ ಆನ್ಸರ್ ಬರೀಬೇಕು. ಇರಲಿ. ಮೇಜರ್ ಆಶಾರಾಮ್ ತ್ಯಾಗಿನೇ ಭಾರತೀಯ ಸೇನಾಕಿ ನೇತೃತ್ವ ಸಂಭಾಲ. ಮೇಜರ್ ಆಶಾರಾಮ್ ತ್ಯಾಗಿ ಅವರು ಭಾರತೀಯ ಸೇನೆಯ ಒಂದು ಮುಖಂಡತ್ವವನ್ನು ತಗೊಂಡ್ರು. ಲಡಾಯಿ ಮೇವೆ ಪೀಚೆ ನಹಿ ಹಟ್ ಗಯೆ, ಯುದ್ಧದಲ್ಲಿ ಅವರು ಯಾವತ್ತೂ ಹಿಂದೆ ಬೀಳಲಿಲ್ಲ. ಸೀನಾ ಥಾನ್ಕರ್ ಆಗೆ ಬಡ್ಗಯೆ, ಅವರು ತಮ್ಮ ಸೀನಾ ಥಾನ್ಕರ್ ಅಂದ್ರೇನು, ಧೈರ್ಯದಿಂದ ಮುನ್ನುಗ್ಗಿದ್ರು. ದುಶ್ಮನೋं के सारे टैंकर ಧ್ವಸ್ತ್ ಕರ್ ವಿಜಯ್ ಪ್ರಾಪ್ತ ಕರ್ ದಿಯೆ, ಅಂದರೆ ಶತ್ರುಗಳ ಎಲ್ಲ ಟ್ಯಾಂಕರ್ಗಳನ್ನು ನಾಶ ಮಾಡ್ತಾ ಅವ್ರೇನು ಮಾಡಿದ್ರು, ವಿಜಯವನ್ನು ಪ್ರಾಪ್ತಗೊಳಿಸ್ಕೊಂಡ್ರು ಅಂತ ಹೇಳಿ ಆಗತ್ತೆ. नेक्स्ट क्वेश्चन थर्ड वन, ಉದಾಹರಣೆ के अनुसार ವಿರೋಧಾರ್ಥಕ ಶಬ್ದ ಲಿಖನಾ है यहाँ पर. ಒಂದು ಉದಾಹರಣೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅಚ್ಛಾ ಬುರಾ, ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿ. ನೆಕ್ಸ್ಟ್ ಉಳಿದಿದ್ದನ್ನು ನೀವು ಬರಿಬೇಕು. ಬಡ, ಛೋಟಾ, ಆಗೆ, ಪೀಛೆ, ದೋಸ್ತ್, ದುಶ್ಮನ್, ಬೇಧ್ಯ, ಅಬೇಧ್ಯ ಅಂತ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಉದಾಹರಣೆ ಅನುಸಾರ ಸ್ತ್ರೀಲಿಂಗ ಏಕವಚನಕ್ಕೆ ಬಹುವಚನ ರೂಪ ಲಿಖಿಯೇ. ಇಲ್ಲಿ ಸ್ತ್ರೀಲಿಂಗದ ಏಕವಚನ ರೂಪ ಕೊಟ್ಟಿದ್ದಾರೆ, ಅದರ ನೀವು ಬಹುವಚನ ರೂಪವನ್ನು ಇಲ್ಲಿ ಬರಿಬೇಕು ಅಂತ ಹೇಳಿ. ಒಂದು ಇಲ್ಲಿ ಸೂಚನೆ ಇದೆ ಮಕ್ಕಳೇ, ಈ ಸ್ತ್ರೀಲಿಂಗದ ಏಕರೂಪವನ್ನು
ನಾವು ಬಹುವಚನ ರೂಪದಲ್ಲಿ ಮಾಡಬೇಕಾದ್ರೆ ಈಗ ತಯಾರಿ ಅಂತ ಇದ್ದಿದ್ದು ತಯಾರಿ, ಇದು ಏನಾಗಿದೆ ಇಲ್ಲಿ ದೀರ್ಘ ಸ್ವರ ಆಗಿರುವಂಥದ್ದು. ಅದನ್ನು ನಾವು ತಯಾರಿಯ ಅಂತ ಉದಾಹರಣೆ ನೋಡ್ರಿ ಕೊಟ್ಟಿದ್ದಾರಲ್ಲಿ, ತಯಾರಿಯ ಅಂತ ಇರಬೇಕಾದ್ರೆ ಆ ದೀರ್ಘ ಸ್ವರದ ಈ ನೋಡ್ರಿ ತಯಾರಿ ಈ ಉಚ್ಚಾರಣ ಬರುತ್ತೆ. ಅದನ್ನು ನಾವಿಲ್ಲಿ ಏನು ಮಾಡಬೇಕು, ಹ್ರಸ್ವ ಸ್ವರವನ್ನಾಗಿ ಬದಲಾಯಿಸಿ ಬಹುವಚನ ರೂಪದಲ್ಲಿ ಬರಬೇಕು. ಎಲ್ಲಿ ಇಕಾರಾಂತ್ಯ ಇರುತ್ತೋ ಅಲ್ಲಿ ಯಾವುದೇ ಒಂದು ಶಬ್ದದ ಸ್ತ್ರೀಲಿಂಗ ರೂಪದ ಅಂತ್ಯ ಇಕಾರ ಅಂತ ಇರುತ್ತೋ ಅದನ್ನು ಬಹುವಚನ ರೂಪ ಮಾಡಬೇಕಾದ್ರೆ ಅದನ್ನು ನಾವೇನು ಮಾಡಬೇಕು, ಹ್ರಸ್ವ ಸ್ವರನ್ನಾಗಿ ಮಾಡಬೇಕು. ಈ ಒಂದು ಸೂಚನೆಯನ್ನು ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕು ಮಕ್ಕಳೇ. ಉದಾಹರಣೆ ಇದೆ, ತಯಾರಿ ತಯಾರಿಯ, छुट्टी छुट्टियाँ, देन गोली गोलियाँ, रोटी रोटियाँ, लाठी लाठियाँ, खिड़की खिड़कियाँ, जिम्मेदारी जिम्मेदारियाँ. ಅರ್ಥ ಆಯಿತು ಅಂದ್ಕೊಳ್ತೇನೆ ಮಕ್ಕಳೇ. ನೆಕ್ಸ್ಟು ವಚನ ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನು ಸವಿಸ್ತರವಾಗಿ ತಿಳಿಸ್ಕೊಡ್ತೀನಿ. ನಮೂನೆಗೆ ಅನುಸಾರ ಶಬ್ದ ಬನಾಯಿಯೇ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಅಲ್ಲಿ ಅದನ್ನು ನೀವು ಇಲ್ಲಿ ಫಸ್ಟು ಪುಲ್ಲಿಂಗ ಕೊಟ್ಬಿಟ್ಟು ಸ್ತ್ರೀಲಿಂಗ ಮಾಡಲಿಕ್ಕೆ ಹೇಳಿದ್ದಾರೆ. ಅದನ್ನು ನೀವು ಉದಾಹರಣೆ ಮುಖಾಂತರನೇ ಮಾಡಬೇಕಾಗತ್ತೆ. ಇಲ್ಲಿ ಮಾಲಿಕ್ ಮಾಲ್ಕಿನ್ ಅಂತ ಇದೆ. ಹಾಗೆ ದೋಬಿ ದೋಬಿನ್, ಭಾಗ್ ಭಾಗಿನ್, ಮೋತಿ ಮೋತಿನ್, ಸಾಥಿ ಸಾಥಿನ್, ನೆಕ್ಸ್ಟು ತೇಲಿ ತೇಲಿನ್ ಅಂತ ಹೇಳಿ ಆಗತ್ತೆ. ಮಾಲಿ ಮಾಲಿನ್, ಇದೆಲ್ಲ ನೀವು ತಿಳ್ಕೊಂಡಿದ್ದೀರಿ ಅಂತ ಅನಿಸ್ತಾ ಇದೆ ಮಕ್ಕಳೇ. ನೆಕ್ಸ್ಟು ನಮೂನೆ ಕೆ ಅನುಸಾರ ಅನ್ಯವಚನ ಶಬ್ದ ಬನಾನಾ ಯಹಾ ಪರ್. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅನ್ಯವಚನ ಶಬ್ದ ಅಂದರೆ ಒನ್ ಮೆನಿ, ನೀವು ಇಂಗ್ಲೀಷಲ್ಲಿ ಕಲ್ತಿದ್ದೀರಾ, ಅಥವಾ ವಚನ ಬದಲಾಯಿಸೋದು, ಏಕವಚನ ಬಹುವಚನ. ಇಸಿ ಥರ ಯಹಾ ಪರ್ ಪರೀಕ್ಷಾ ಪರೀಕ್ಷಾಯೇ, ಇದನ್ನು ನಾವು ಮಾಲಾ ಮಾಲಾಯೇ, ಶಾಖಾ ಶಾಖಾಯೇ, ಕವಿತಾ ಕವಿತಾಯೇ, ಪತ್ರಿಕಾ ಪತ್ರಿಕಾಯೇ, ರೇಖಾ ರೇಖಾಯೇ. ಓಕೆ ಮಕ್ಕಳೇ. ನೆಕ್ಸ್ಟ್ ಬಂದುಬಿಟ್ಟು ಇನ್ ಶಬ್ದೋಂಕ ವಾಕ್ಯೋಮೆ ಪ್ರಯೋಗ ಕೀಜಿಯೇ. ಇಲ್ಲಿ ನಾನು ಶಬ್ದಗಳ ವಾಕ್ಯ ರಚನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. छुट्टी, ಮೇಜರ್ छुट्टी ಬಿತಾನೆ ಅಪ್ನೆ ಗಾಂವ್ ಗಯೇ ಥೇ. छुट्टी ಅಂದರೆ ರಜಾ ದಿನಗಳು. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ವಾತಾವರಣ ಅಂದರೆ ನಮ್ಮ ಒಂದು ಸುತ್ತಮುತ್ತಲಿನ ವಾತಾವರಣ. ಸಭಿ ತರಫ್ ಶಾಂತಿ ಕಾ ವಾತಾವರಣ ಹಿ ಥಾ. नेक्स्ट प्रणाम, मेजर माँ को प्रणाम किया. आसान, लड़ाई में जीत प्राप्त करना आसान का काम नहीं था. गोली, मेजर के पेट और सीने में गोली घुस गई. ಇಲ್ಲಿ ಒಂದು ಇನ್ನೊಂದು ಶಬ್ದ ಇದೆ. ಹೊಸ ವರ್ಷನ್ ಇದ್ದರೆ ಅದು ಶಬ್ದ ಇರಲಿಕ್ಕಿಲ್ಲ. ಅಸ್ಪತಾಲ್ ಅನ್ನೋದು ಓಲ್ಡ್ ಒಂದು ವರ್ಷನಲ್ಲಿ ಅಸ್ಪತಾಲ್ ಅನ್ನುವಂಥ ಶಬ್ದ ಇದೆ. ಸೊ ಅದು ಆ ಶಬ್ದ ಇದ್ದರೆ ನೀವು ಅದನ್ನು ನಿಮ್ಮ ವಾಕ್ಯದಲ್ಲಿ ನೀವೇ ಮಾಡಿ ಮಕ್ಕಳೇ, ಪ್ರಯತ್ನ ಮಾಡಿರಿ ಇದಕ್ಕೋಸ್ಕರ. ನೆಕ್ಸ್ಟ್ ಬಂದುಬಿಟ್ಟು ಕನ್ನಡಿಯ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಅನುವಾದ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು ಇಂಗ್ಲೀಷಲ್ಲಿ ಮಾಡಿ ಹೇಳ್ತೀನಿ, ಕನ್ನಡದಲ್ಲಿ ಮಾಡೋ ಕೆಲಸ ನಿಮ್ಮದು. ರಾಷ್ಟ್ರ ರಕ್ಷಾ ಕರ್ನಾ ಹಮಾರೆ ಸಬ್ಸೆ ಬಡಾ ಕರ್ತವ್ಯ ಹೈ. ಪ್ರೊಟೆಕ್ಟಿಂಗ್ ಅವರ್ ಕಂಟ್ರಿ ಈಸ್ ಅವರ್ಸ್ ಫೋರ್ಮೋಸ್ಟ್ ಡ್ಯೂಟಿ. ಅಂದರೆ ರಾಷ್ಟ್ರ ರಕ್ಷಣೆ ಮಾಡೋದು ನಮ್ಮೆಲ್ಲರ ಬಹಳ ದೊಡ್ಡ ಕರ್ತವ್ಯವಾಗಿದೆ ಅಂತ ಆಗತ್ತೆ. ಅದನ್ನು ನೀವು ಮಾಡ್ರಿ ಅಂತ. ಓಕೆ. ಭಾರತೀಯ ಪರಂಪರಾ सीने पर गोली खाने की है, पीठ पर नहीं. इंडियन ट्रेडिशन is facing bullet on chest, not on the back. युद्ध भीषण रूप से फैलता जा रहा था. War was spreading dangerously. Fourth one, मेजर पर देशभक्ति का जोश पूरी तरह छाया हुआ था. Major was filled with patriotic fervor. Fervor means ಉತ್ಸಾಹ, ಜೋಶ್ ಅಂತ ಆಗುತ್ತೆ, fervor ಅಂತ ಹೇಳಿ. ಓಕೆ. ನೆಕ್ಸ್ಟು गोलियां आ आकर उनके सीने में घुसती रही. Bullets were coming and hitting his chest continuously. ओके बच्चों, मैं समझ रही हूँ आपको सब प्रश्नोत्तर समझ में आ गए होंगे. धन्यवाद.